ಸೇಬು ತಿನ್ನುವ ಮುನ್ನ ಸ್ವಲ್ಪ ಯೋಚನೆ ಮಾಡಬೇಕಾದಂಥ ಪರಿಸ್ಥಿತಿ ಈಗ ನಿರ್ಮಾಣವಾಗಿದೆ. ಕೆಂಪುಗೆ ದುಂಡಗಿದೆ ಅಂತ ಅದನ್ನು ಕಚ್ಚಿ ತಿನ್ನೋದ್ರಿಂದ ಖಂಡಿತವಾಗಿ ಅಪಾಯ ಎದುರಿದೆ. ವಿದೇಶದಿಂದ ಬರುವ ಆ್ಯಪಲ್ನಲ್ಲಿ ಒಂದು ಬ್ಯಾಕ್ಟೀರಿಯಾ ಇದೆ ಎನ್ನುವಂಥದ್ದು. ಅಮೆರಿಕಾದಿಂದ ಆಮದಾಗುವ ಸೇಬುಗಳಲ್ಲಿ ಲಿಸ್ಟೇರಿಯಾ ಎನ್ನುವಂಥ ಬ್ಯಾಕ್ಟೀರಿಯಾ ಇದೆ. ಈ ಸೇಬು ಮಲೇಷ್ಯಾ ಮತ್ತು ಸಿಂಗಾಪುರದಲ್ಲಿ ನಿಷೇಧವಿದೆ. ಈ ಸೇಬು ವಿಷಯುಕ್ತವಾದ್ದು. ಅದರಿಂದ ನೋಡಲಿಕ್ಕೆ ತುಂಬ ಆಕರ್ಷಣೀಯವಾದಂಥ ಸೇಬುಗಳನ್ನು ತಿನ್ನೋದಕ್ಕೆ ಮುಂಚೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ಆ್ಯಪಲ್ ಅಂದರೆ ಎಲ್ಲರ ಬಾಯಲ್ಲೂ ನೀರು ಇರುತ್ತೆ. ಆದರೆ ನೀವು ತಿನ್ನೋ ಸೇಬು ಸ್ವಲ್ಪ ಯೋಚನೆಯನ್ನು ಮಾಡಬೇಕಾಗತ್ತೆ. ಅದರಲ್ಲೂ ನೋಡೋದಕ್ಕೆ ಕೆಂಪಗೆ ದುಂಡಗೆ ಇರುವ ಆ್ಯಪಲ್ ನೋಡಿ ಮರಳಾಗಬೇಡಿ. ಯಾಕೆಂದರೆ ವಿದೇಶದಿಂದ ಆಮದಾಗುವ ವೆರೈಟಿ ಆ್ಯಪಲ್ಗಳಲ್ಲಿ ಲಿಸ್ಟೇರಿಯಾ ಬ್ಯಾಕ್ಟೀರಿಯಾವಿದ್ದು ದೇಹದ ಮೇಲೆ ಇದು ಮಾರಕ ಪರಿಣಾಮವನ್ನು ಬೀಳುತ್ತೆ. ಕೆಂಪಗೆ ದುಂಡಗೆ ಇರೋ ಸೇಬು ಹಣ್ಣು ನೋಡಿದ್ರೆ ಸಾಕು ಜನ ಹಾಗೆ ಬಾಯಲ್ಲಿ ನೀರೂರಿಸ್ತಾರೆ. ಫಳಫಳ ಅಂತ ಹೊಳೆಯೋ ಸೇಬು ನಡುವೆ ಗ್ರಾಹಕರಿಗೆ ನಮ್ಮ ದೇಶದ ಡೆಲಿಷಿಯಸ್ ಸೇಬು ಕಣ್ಣಿಗೆ ಕಾಣುವುದೇ ಇಲ್ಲ. ಆದ್ರೆ ಅಂದ ನೋಡಿ ಮರುಳಾಗೋ ಸೇಬು ನಿಮ್ಮ ದೇಹಕ್ಕೆ ಅಪಾಯಕಾರಿ. ಗಲಾ, ಗ್ರಾನ್ಮಿ ಸ್ಮಿತ್, ಎನ್ಹಾ, ವಾಷಿಂಗ್ಟನ್ ಆಪಲ್ ಸೇರಿದಂತೆ ಇನ್ನು ಹಲವು ವೆರೈಟಿ ಸೇಬುಗಳು ವಿದೇಶದಿಂದ ಭಾರತಕ್ಕೆ ಆಮದಾಗುತ್ತೆ. ಈ ಆಪಲ್ಗಳಿಗೆ ವ್ಯಾಕ್ಸ್ ಮಾಡೋದ್ರಿಂದ ಲಿಸ್ಟೇರಿಯಾ ಬ್ಯಾಕ್ಟೀರಿಯಾ ಇರುವುದು ಪತ್ತೆಯಾಗಿದೆ. ಕಳೆದ 10 ದಿನಗಳ ಹಿಂದೆ ಮಲೇಷ್ಯಾ ಹಾಗೂ ಸಿಂಗಾಪುರದಲ್ಲಿ ವಾಷಿಂಗ್ಟನ್ ಆಪಲ್ ಅನ್ನು ನಿಷೇಧ ಮಾಡಲಾಗಿದೆ. ಈ ಹಿನ್ನೆಲೆಯಲ್ಲಿ ನಮ್ಮ ದೇಶಕ್ಕೆ ಆಮದು ಮಾಡಿಕೊಳ್ಳುತ್ತಿದ್ದ ಚೈನಾ ಆಪಲ್ ಕಡಿಮೆಯಾಗಿದೆ. ಕಾರಣ ಚೈನಾ ಆಪಲ್ ಅನ್ನು ಮಲೇಷ್ಯಾ ಕೊಂಡುಕೊಳ್ಳುತ್ತಿದೆ ಅಂತಾರೆ ಹಾಪ್ಕಾಮ್ಸ್ ನಿರ್ದೇಶಕರು. ವಾಷಿಂಗ್ಟನ್ ಆಪಲ್ನ ಕೆಲವು ದೇಶಗಳು ಬ್ಯಾನ್ ಮಾಡಿರೋದನ್ನು ನಾನು ಗಮನಿಸಿದ್ದೀನಿ, ಸಿಂಗಾಪುರ ಮತ್ತು ಮಲೇಷ್ಯಾ. ಆದರೆ ನಮಗೆ ಈ ಒಂದು ವಾಷಿಂಗ್ಟನ್ ಆಪಲ್ ಬರ್ತಾ ಇದೆ. ಅವರು ಈ ಎರಡು ಕಂಟ್ರೀಸ್ನವರು ಬ್ಯಾನ್ ಮಾಡಿರೋದ್ರಿಂದ ಚೈನಾ ವೆರೈಟಿ ಅಂತೇಳಿ ಅದು ನಮಗೆ ಬರ್ತಾ ಇಲ್ಲ. ಚೈನಾ ಫ್ಯೂಸಿ ಅಂತಿದೆ, ಅದು ಆ ಒಂದು ದೇಶಗಳಿಗೆ ಹೋಗ್ತಾಯಿದೆ, ಮಲೇಷ್ಯಾ ಮತ್ತು ಸಿಂಗಾಪುರಕ್ಕೆ ಹೋಗ್ತಾ ಇದೆ. ನಮಗೆ ಸ್ವಲ್ಪ ಬರೋದೊಂದು ಪ್ರಮಾಣ ಕಡಿಮೆ ಆಗಿದೆ. ಆಪಲ್ಗೆ 2 ವಿಧದಲ್ಲಿ ವ್ಯಾಕ್ಸ್ ಮಾಡಲಾಗುತ್ತೆ. ವೆಜಿಟೇಬಲ್ ಹಾಗೂ ಅನಿಮಲ್ ವ್ಯಾಕ್ಸಿಂಗ್ ಮಾಡಿದ್ರೆ ಯಾವುದೇ ಪರಿಣಾಮ ಉಂಟಾಗುವುದಿಲ್ಲ. ಆದರೆ ಪೆಟ್ರೋಲಿಯಂ ಯುಕ್ತ ವ್ಯಾಕ್ಸಿಂಗ್ ಮಾಡೋದ್ರಿಂದ ದೇಹದ ಮೇಲೆ ಪರಿಣಾಮ ಬೀರುತ್ತದೆ. ಇನ್ನು ಲಿಸ್ಟೇರಿಯಾ ಅನ್ನೋ ಬ್ಯಾಕ್ಟೀರಿಯಾ ವಿಷಯುಕ್ತವಾಗಿದ್ದು ಈ ಸೇಬು ತಿನ್ನೋದ್ರಿಂದ ವಿಪರೀತ ಜ್ವರ, ತಲೆನೋವು, ಗಂಟಲಿನ ನೋವು ಹಾಗೂ ಇನ್ನಿತರ ಸಮಸ್ಯೆಗಳು ಉಂಟಾಗುತ್ತೆ. ವಿದೇಶಿ ವಿಷ. ವಿದೇಶಿ ಸೇಬು ತಿನ್ನೋದು ದೇಹಕ್ಕೆ ಹಾನಿಕಾರಕ. ಲಿಸ್ಟೇರಿಯಾ ಬ್ಯಾಕ್ಟೀರಿಯಾ ಇರುವ ಸೇಬು ತಿನ್ನೋದ್ರಿಂದ ಫುಡ್ ಪಾಯ್ಸನ್, ತಲೆನೋವು, ವಿಪರೀತ ಜ್ವರ, ಗಂಟಲಿನ ನೋವು ಹಾಗೂ ಜೀರ್ಣಾಂಗ ಮತ್ತು ಯಕೃತ್ತಿನ ಮೇಲೆ ಪರಿಣಾಮ ಬೀಳುತ್ತೆ. ಇದರಿಂದ ಸಾವು ಸಂಭವಿಸಬಹುದು. ಯಾವುದೇ ಒಂದು ಬ್ಯಾಕ್ಟೀರಿಯಾ ಇರಬಹುದು ಅಥವಾ ಯಾವುದೇ ಒಂದು ವೈರಸ್ ಇರಬಹುದು, ಇದು ನಮ್ಮ ದೇಹದ ಒಳಗೆ ಹೋದಾಗ ನಾನಾ ತರಹದ ಅನಾರೋಗ್ಯವನ್ನು ಉಂಟು ಮಾಡುತ್ತೆ. ಮುಖ್ಯವಾಗಿ ಈ ವೈರಸ್ ಅಥವಾ ಬ್ಯಾಕ್ಟೀರಿಯಾ ಏನು ಅಂತ ಹೇಳಿದ್ರೆ ಅದು ಒಂದು ವಿಷಯುಕ್ತವಾದಂತಹ ಒಂದು ಜೀವಕೋಶಗಳು. ಈ ವಿಷಯುಕ್ತವಾದ ಜೀವಕೋಶಗಳನ್ನು ಹೆಚ್ಚಾಗಿ ಹೊರಗೆ ಹಾಕಬೇಕಂದ್ರೆ ನಮ್ಮ ಯಕೃತ್ತಿಗೆ ನಾವು ಸಾಕಷ್ಟು ಕೆಲಸವನ್ನು ಕೊಡ್ತೀವಿ. ಇಲ್ಲಿ ಯಕೃತ್ತಿಗೆ ನಾವು ಸಾಕಷ್ಟು ಕೆಲಸವನ್ನು ಕೊಡೋದ್ರಿಂದ ಯಕೃತ್ತಿಗೆ ತೊಂದರೆಯನ್ನು ಉಂಟು ಮಾಡುತ್ತೆ. ಒಂದು ಪಕ್ಷ ಈ ಯಕೃತ್ತು ಈ ವಿಷವನ್ನು ನಾಶ ಮಾಡೋದಿಲ್ಲ ಅಂತ ಇಟ್ಕೊಂಡಾಗ ಅದು ನಮ್ಮ ರಕ್ತದಲ್ಲಿ ಹೋಗಿ ನಮ್ಮ ದೇಹದ ಇತರ ಅಂಗಾಂಗಗಳಿಗೆ ಈ ವಿಷವಾದಂತಹ ಬ್ಯಾಕ್ಟೀರಿಯಾ, ವೈರಸ್ಸು ನಮಗೆ ತೊಂದರೆಯನ್ನು ಮಾಡುತ್ತೆ. ಒಟ್ಟಾರೆ ಬ್ಯಾಕ್ಟೀರಿಯಾ ಯುಕ್ತ ಸೇಬು ಕೊಂಡುಕೊಳ್ಳುವುದಕ್ಕೂ ಮುಂಚೆ ಸ್ವಲ್ಪ ಯೋಚಿಸುವುದು ಒಳ್ಳೆಯದು. ಬೆಂಗಳೂರಿನಿಂದ ಕ್ಯಾಮರಾಮನ್ ಮಂಜು ಮತ್ತು ಸಚಿನ್ ಜೊತೆ ಮಮತಾ ಮರ್ಧಾಳ, ಸುವರ್ಣ ನ್ಯೂಸ್. ಎಂಥ ಆತಂಕಕಾರಿಯಾದಂಥ ಬೆಳವಣಿಗೆಯಲ್ಲ.
ಸೇಬನ್ನು ತಿಂದು ಗಟ್ಮುಟ್ಟಾಗಿರ್ತೀವಿ ಅಂತ ಅಂದ್ಕೊಂಡು ಅವರಿಗೆ ನಿಜಕ್ಕೂ ಇನ್ನಷ್ಟು ಆತಂಕವನ್ನು ಸೃಷ್ಟಿಸಬಲ್ಲುವಂತಹ ವಿಚಾರ. ಹಾಗಿದ್ರೆ ಇದರ ಇನ್ನಷ್ಟು ವಿಸ್ತೃತ ರೂಪದ ಬಗ್ಗೆ ಚರ್ಚೆ ಮಾಡ್ತೀವಿ. ಅದಕ್ಕಿಂತ ಮುಂಚೆ ಒಂದು ಪುಟ್ಟ ಬ್ರೇಕ್ ಇರುತ್ತೆ.